ನಮಸ್ಕಾರ ಸ್ನೇಹಿತರೆ. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಆ, ಒಂದು ಹೊಸ ಪೇಪರ್ ಅನ್ನ ಇವತ್ತು ಮಿಡ್ ಟರ್ಮ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿರುವಂಥದ್ದು ನನ್ನ ಕಾಲೇಜ್ನಲ್ಲಿ. ನಾನೇ ಪೇಪರ್ ಸೆಟ್ ಮಾಡಿರುವಂಥದ್ದು. ಸೊ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈ ಒಂದು ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಹೊಸ ಹೊಸ ಕ್ವಶನ್ಸ್ ಗಳನ್ನ ನನ್ನ ಒಂದು ಇದ್ರ ಮಟ್ಟಿಗೆ ತಿಳಿಸಿದ್ದೀನಿ. ಇದರಲ್ಲಿ ಸಾಕಷ್ಟು ನಿಮ್ಮ ಒಂದು ಮುಂದಿನ ತಯಾರಿಗೆ ಕೂಡ ತುಂಬಾ ಚೆನ್ನಾಗಿ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಎ ಬೀಟ್ ನಲ್ಲಿ ನಾನು ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದೀನಿ, ಅಪ್ಡೇಟ್ಸ್ ಗಳನ್ನ ಮಾಡಿದ್ದೀನಿ. ಯಾಕಂದ್ರೆ ಎನ್ವಲ್ ಎಕ್ಸಾಮ್ ನಲ್ಲೂ ಕೂಡ ಇದೇ ತರ ಬರ್ಬೋದು ಅನ್ನುವಂತ ತುಂಬಾ ನನ್ನ ಒಂದು ಬಲವಾದಂತ ನಂಬಿಕೆ ಇದೆ. ಹಾಗಾಗಿ ಮಾಡಿದ್ದೀನಿ. ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಇವತ್ತು ಸೆಕೆಂಡ್ ಇಯರ್ ಪೇಪರ್ ಮುಗೀತು. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ನನ್ನ ಒಂದು ಗ್ರೂಪ್ ನಲ್ಲಿ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಇದೆಯಲ್ಲ, ಅಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಪೇಪರ್ಸು. ಇವತ್ತು ಕನ್ನಡ ಪೇಪರ್ಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೀನಿ. ಸುಮಾರು ಜನ ಎಲ್ಲ ಸರ್ ಕೀ ಆನ್ಸರ್ಸ್ ಅನ್ನ ಬಿಡಿ ಅಂತ ಹೇಳಿದ್ರು. ಹಾಗಾಗಿ ನಾ ಇದನ್ನ ಇವತ್ತು ಕೊಡ್ತಾ ಇದ್ದೀನಿ ನಿಮ್ಗೆ. ಇದು ನಿಮ್ಮ ಮುಂದಿನ ತಯಾರಿಯಲ್ಲಿ ಹೆಲ್ಪ್ ಆಗ್ಬೋದು ಖಂಡಿತ. ಎನ್ಯುವಲ್ ಎಕ್ಸಾಮ್ಗೆ ಈ ಒಂದು ಇದರಿಂದ ನನಗ ಅನ್ಸೋ ಮಟ್ಟಿಗೆ ಒಂದು 30ರಿಂದ 40 ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ ಈ ಈ ಒಂದು ಕಂಟೆಂಟ್. ಸೊ ತುಂಬಾ ಹೆಲ್ಪ್ ಆಗ್ಬೋದು ನಿಮ್ಗೆ, ಇನ್ಫಾರ್ಮೇಟಿವ್ ಇದೆ. ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸೊ ದಯವಿಟ್ಟು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅದನ್ನ ಶೇರ್ ಮಾಡಿ. ಲೆಕ್ಚರ್ಸ್ ಇದ್ರೆ ನಿಮ್ಮ ರೆಸ್ಪೆಕ್ಟಿವ್ ಗ್ರೂಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಕಳಿಸಿ. ಮತ್ತೆ ನೀವು ಸೆಕೆಂಡ್ ಇಯರ್ ಇದ್ರೆ ಇದನ್ನ ಆಲಿಸಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು. ಫಸ್ಟ್ ಇಯರ್ ಇದ್ರೆ ನಿಮ್ ಸೀನಿಯರ್ಸ್ಗೆ ಇದನ್ನ ಕಳಿಸ್ಬೇಕಂತ ಮತ್ತೊಂದ್ಸಲ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡಿ ಸ್ನೇಹಿತರೆ. ಲೈಕ್ ಕೊಡ್ಲಾರ್ದೆ ಹಾಗೆ ಇದು ಮಾಡಬೇಡಿ. ಸೊ ಲೇಟ್ ಮಾಡೋದು ಬೇಡ. ನನ್ನ ಒಂದು ಚಾನಲ್ ರವಿ 776 ಅಂತ. ಸೊ ನನ್ನ ಇವತ್ತಿನ ಕಂಟೆಂಟ್ ಅಲ್ಲಿ ಇವತ್ತು ಕೀ ಆನ್ಸರ್ ಅನ್ನು ನೋಡೋಣ ಸ್ನೇಹಿತರೆ. ಇದು ನಾನು ಪೇಪರ್ ನಾನು ಸೆಟ್ ಮಾಡಿರುವಂತದ್ದು. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಒಂದು ಆ, ಏನಿದೆ ಸೊ ಲಿಂಕ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಕೂಡ ನೀವು ನೋಡಬಹುದು. ಇಲ್ಲಾಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಅದನ್ನ ನೋಡ್ಕೋಬಹುದು. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ಎಷ್ಟು ಇರುತ್ತೆ. 43 ಕ್ವಶನ್ಸ್ ಇರುತ್ತೆ. ಗರಿಷ್ಠ ಅಂಕಗಳು ಎಷ್ಟು ಅಂದ್ರೆ 80. ಅರ್ಥಶಾಸ್ತ್ರ ನಮ್ಮ ಸಬ್ಜೆಕ್ಟ್ ಕೂಡ 22. ಇದು ನೆನಪಿರ್ಬೇಕು. 3 ಗಂಟೆಗಳಂತಂದ್ರೆ ವಿತ್ ರೀಡಿಂಗ್ ಅವರ್ಸ್ ಇರುತ್ತಲ್ಲ, ಅದನ್ನ ಸೇರಿಸಿ ತಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಮೊದಲೇ ಪ್ರಶ್ನೆ ಏನಿದೆ ಅಂತ. ಒಂದು, ಆರ್ಥಿಕತೆ ಕೊರತೆ ಸಂಪನ್ಮೂಲಗಳ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಹೌದಾ? ಸರಳ ರೇಖಾ ಬೇಡಿಕೆ ರೇಖೆ ಮೇಲೆ ಸ್ಥಿತಿಸ್ಥಾಪಕತ್ವವನ್ನ ವಿವಿಧ ಬಿಂದುಗಳ ನಡುವೆ ಇರುತ್ತೆ ಅಂದ್ರೆ ಇನ್ಫಿನಿಟ್. 0 ನಿಂದ ಇನ್ಫಿನಿಟ್ ಏನಿದೆ ಅದು ಸರಿಯಾಗಿದೆ. ಇಲ್ಲಿ ನೋಡಿ TFC 300 ಕೊಟ್ಟಿದ್ದೀನಿ. ಮತ್ತ TVC ಎಷ್ಟು ಕೊಟ್ಟಿದ್ದೀನಿ? 125 ಕೊಟ್ಟಿದ್ದೀನಿ. ಹಾಗಾದ್ರೆ 425. ಇಲ್ಲಿ ಡೇಟಾ ಚೇಂಜ್ ಆಗ್ಬೋದು ಅಂತ ಹೇಳಿದೆಲ್ಲ ಮೊದಲಿನ ವಿಡಿಯೋದಲ್ಲಿ. ಸೊ ಅದಕ್ಕೆ ಇಲ್ಲಿ ಡೇಟಾ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ, ಪೂರೈಕೆ ರೇಖೆ ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಏನಾಗುತ್ತೆ? ES = 0 ಬರಬೇಕು. ES = 0 ಕರೆಕ್ಟ್ ಇದೆ ನೋಡಿ. ನೆಕ್ಸ್ಟ್, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ಅಥವಾ ಸಂಸ್ಥೆ ಆರ್ಥಿಕ ಏಜೆಂಟ್ರು ಅಂತ ಕರಿತೀವಿ. ನೆಕ್ಸ್ಟ್, ವಾಸ್ತವವಾಗಿ ಎಲ್ಲಾ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಯನ್ನು ಹೊಂದಿದೆ. ತುಷ್ಟಿಗುಣ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂತ ಸರಕಿಗೆ ಸಾಮರ್ಥ್ಯವಿರುವಂತಹ ಗುಣವನ್ನ ತುಷ್ಟಿಗುಣ ಅಂತ ಕರಿತಾ ಇದೀವಿ. ಸರಿ. ನೆಕ್ಸ್ಟ್, ಸೀಮಿತ ಉತ್ಪನ್ನ ಸರಾಸರಿ ಉತ್ಪನ್ನ ರೇಖೆಗಳು ಯು ಆಕಾರ. ಬರೆದ್ರೆ ತಪ್ಪಾಗತ್ತೆ ಅಂತ ನಿನ್ನ ವಿಡಿಯೋನಲ್ಲಿ ಹೇಳಿದ್ದೇನೆ, ಮನೆಯ ವಿಡಿಯೋನಲ್ಲಿ. ಸರಿನಾ? ಅದೇ ತರ ಇಲ್ಲಿ ತಲೆ ಕೆಳಗಾದ ಯೂನಿವರ್ಸಲ್ ಯು ಅಂತ ಬರಿಬೇಕು ನೀವು. ಸರಿನಾ? ಇಂಗ್ಲಿಷ್ನಾಗ. ಹಾಗಾಗಿ ಇಲ್ಲಿ ಕನ್ನಡದ ಒಳಗ ತಲೆ ಕೆಳಗಾದ ಯು ಅಂತ ಅರ್ಥ. ಸರಿಯಾಗಿದೆ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸಲಾಗುವಂತಹ ತೆರಿಗೆಯನ್ನು ಯಾವುದು? ಘಟಕ ತೆರಿಗೆ. ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಪೂರೈಕೆಯಲ್ಲಿಂದ ಕುಟುಂಬ ವಲಯದಿಂದ ಸಿಗ್ತಾರೆ. ಹಾಗಾಗಿ ಶಿಕ್ಷಕರು ಹೊಂದಿಸಿ ಬರೆಯಲು ನೋಡಿ ಕೌಶಲ್ಯ. TFC + TVC = DC ಕರೆಕ್ಟ್ ಆಗಿದೆ. ಪೈ = TR - TC. ಆಡಮ್ ಸ್ಮಿತ್ ಅವರ ಕಾಣದ ಕೈ ಕಾರ್ಯಾಚರಣೆ. ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ ಅಥವಾ ಇಂಕು. ನೋಡಿ, ಇಲ್ಲಿ ಪ್ರಶ್ನೆ ಚೇಂಜ್ ಮಾಡಿದೀನಿ. ಸಮಾಜವಾದಿ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂತ. ಕ್ಯೂಬಾ ಇದೆ, ವಿಯೆಟ್ನಾಂ ಇದೆ, ಉತ್ತರ ಕೊರಿಯಾ. ಮತ್ತೆ ಚೀನಾ ಮತ್ತು ರಷ್ಯಾನ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅವು ಎರಡು ಬ್ರಾಕೆಟ್ ನಲ್ಲಿ ಇರ್ಲಿ ಅಂತ. ನಮ್ಮ ಮೊದಲ ವಿಡಿಯೋನಲ್ಲಿ ಕೂಡ ಹೇಳಿದೆ, ಇವಾಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ಮಿಶ್ರ ಆರ್ಥಿಕತೆಗೆ ಎಕ್ಸಾಂಪಲ್ ಕೇಳ್ಬೋದು, ಮೀನಿಂಗ್ ಕೇಳ್ಬೋದು, ಯಾವ್ದೂ ಕೇಳ್ಬೋದು ಎನ್ಯುವಲ್ ಎಕ್ಸಾಮ್ ಒಳಗ. ಅದಕ್ಕ ನನ್ನ ಮಕ್ಕಳು ಬರೀತಾರಿಲ್ಲ ಅನ್ನುವಂತ ಒಂದು ಉದ್ದೇಶದಿಂದ ಈ ತರವಾದಂತ ಪ್ರಶ್ನೆ ಹಾಕಿದ್ದೀನಿ, ನೋಡೋಣ ಅಂತ. ಹೌದಾ? ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನೋಡಿದೆ, ಒಂದು ಸುಮಾರು 7-8 ಪೇಪರ್ಸು ಕರೆಕ್ಷನ್ ಆಗಿಲ್ಲ. ಮತ್ತೆ ನೋಡ್ಬೇಕು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆನ್ಸರ್ಸ್. ನೋಡೋಣ. ಸೊ ಅಲ್ಲಿ ಕೂಡ ನಿಮಗೆ ಬೇಕು ಅಂದ್ರೆ ನೀವು ಡಿಮಾಂಡ್ ಮಾಡಿ ಸ್ನೇಹಿತರೆ, ಅದ್ರೂ ಕೂಡ ಒಂದು ಕೀ ಆನ್ಸರ್ದು ಅವ್ರು ಮಾಡಿರುವಂತ ಒಂದು ಉತ್ತಮವಾದಂತ ಪೇಪರ್ ನ ನಿಮಗೆ ಶೇರ್ ಮಾಡಿರ್ತೇನೆ. ಓಕೆ. ನೆಕ್ಸ್ಟ್ ನೋಡಿ, ಇದಂತೂ ಸಿಂಪಲ್ ಇದೆ. 2 ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಇದು ಸಿಗುತ್ತೆ ಅಂತ. ಮಾರ್ಕೆಟ್ ಬೇಡಿಕೆ, ಮಾರುಕಟ್ಟೆ ಬಿಂಬಕ. ತಂತ್ರಜ್ಞಾನದ ಒಂದು ಪ್ರಗತಿಯಿಂದ ಪೂರೈಕೆ ರೇಖೆ ಏನಾಗುತ್ತೆ ಅಂದ್ರೆ ಬಲಗಡೆಗೆ ವಾಲುತ್ತೆ. ಹಾಗಾಗಿ ಬಲಗಡೆಗೆ ಕರೆಕ್ಟ್. ನಾ ಬೆಲೆ ಮಿತಿ ಬಗ್ಗೆ ಕೇಳಿದ್ದೀನಿ.
ಗೋಧಿ ಅಕ್ಕಿ ಒಂದು ಉದಾಹರಣೆ. ಸೊ ಇಲ್ಲಿ 2 ಬರೆದ್ರು ಸರಿ ಆಗುತ್ತೆ. 4 ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ 16ನೇ ಪ್ರಶ್ನೆ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಜಾನ್ ಮೇಡ್ ಕೇನ್ಸ್ ರವರ ಪ್ರಸಿದ್ಧ ಕೃತಿ ಕೇಳಿದ್ದೀನಿ. ಇದು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಇತ್ತು. ಅದನ್ನೇ ನಾನು ಏನ್ ಮಾಡಿದೀನಿ ಒನ್ ವರ್ಡಿಗೆ ಹಾಕಿದ್ದೀನಿ. ನೋಡೋಣ ಅಂತ. ಹೌದಾ? ಈ ತರ ಆಗ್ಬೋದು. ಆಗುದಿಲ್ಲ ಅಂತ ನೀವು ನಿರೀಕ್ಷೆ ಮಾಡಬೇಡಿ. ಖಂಡಿತವಾಗ್ಲೂ ಎನ್ಯುವಲ್ ಎಕ್ಸಾಮ್ ಒಳಗ ಈ ತರ ಆಗತ್ತೆ. ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಇದ್ದಿದ್ದು ವರ್ಡಿಗೆ ಹಾಕ್ಬೋದು. ವರ್ಡ್ ಅಲ್ಲಿ ಇದ್ದಿದ್ದು ಸೊ ಮಲ್ಟಿಪಲ್ ಚಾಯ್ಸ್ ಗೆ ಹಾಕ್ಬೋದು. ಇಲ್ಲಿಂದ ಬ್ಲಾಂಕ್ಸ್ ಗಳನ್ನು ತರಬಹುದು. ಬಟ್ ಕಂಟೆಂಟ್ ಇದೆಯಲ್ಲ, ಸೊ ಆ ಕಂಟೆಂಟ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ನಾನು ಮೊದಲು ಕೂಡ ಹೇಳ್ತಾ ಬಂದಿದ್ದೀನಿ. ತುಂಬಾ ಜನ ಪಾಲಿಸ್ತಾ ಬಂದಿದ್ರಿ. ನಂದು ಕೂಡ ನೀವು ಫಾಲೋವರ್ ತುಂಬಾ ಜನ ಇದ್ದೀರಿ, ನೋಡಿದಿರಿ. ಹೌದಾ? ಆಲ್ರೆಡಿ 2700 ಸಮಥಿಂಗ್ 2.7K ಆಗಿದೆ. ಹೌದಾ? ಸೊ ಇದು ಏನ್ ಬೆಳವಣಿಗೆ ಅಂತ ತೋರಿಸ್ತಾ ಇದೆ ಅಂದ್ರೆ ಸೊ ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಹಾಗಾಗಿ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಲ್ಲ ಅದು ಎಲ್ಲ ನಿಮ್ಗೋಸ್ಕರ ಇರುತ್ತೆ. ಸೊ ಅದಕ್ಕೆ ನೀವು ಕೂಡ ಸ್ವಲ್ಪ ಅಪ್ಡೇಟ್ ಆದ್ರೆ ನಿಮಗೆ ಎನ್ಯುವಲ್ ಎಕ್ಸಾಮ್ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಸ್ವಲ್ಪ ಅಪ್ಡೇಟ್ ಆಗಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸರಿನಾ? ಏಕತಾನಾತ್ಮಕ ಒಲವು ಅಂತ ನೋಡ್ಕೊಳ್ಳಿ. ಸುಮಾರು ಸಲ ರಿಪೀಟ್ ಮಾಡಿದ್ದೀನಿ. ನಾನು ಮತ್ತೆ ಮತ್ತೆ ಮಾಡುವುದಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಹೌದಾ? 2 ಮಾರ್ಕ್ಸ್ಗೆ 2ನೇ ಚಾಪ್ಟರ್ಗೆ ತುಂಬಾ ಸ್ವಲ್ಪ ಫೋಕಸ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಬೇಡಿಕೆ ನೇಮ ಕೇಳಿದ್ದೀನಿ. ಅನುಭೋಗಿ ವರ್ತನೆ ವಿವರಿಸುವಂತ 2 ವಿಧಾನಗಳು ಕೇಳಿದ್ದೀನಿ. ಹೌದಾ? ಸೊ ಇಲ್ಲಿ -0.2 ಇದೆಯಲ್ಲ, ಇದು ಬೇಡಿಕೆ ಏನಾಗುತ್ತೆ ಅಂತ ಅನ್ನೋದು ಪಾಸಿಟಿವ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಪ್ರತಿಫಲ ಪ್ರಮಾಣಗಳ ಏರಿಕೆ ಇದೆ, ಇಳಿಕೆ ಇದೆ, ಮತ್ತ ಕಾನ್ಸ್ಟೆಂಟ್ ಇದೆ. ಸ್ಥಿರ. ಮತ್ತ ಉದ್ಯಮ ಘಟಕದ ಪೂರೈಕೆ ನಿರ್ಧರಿಸುವಂತ ಅಂಶಗಳು. ಬಹಳ ಜನ ಎರಡೇ ಬರೀತಾರೆ. ಪ್ರಗತಿ ಆದಾಯ ಬೆಲೆಗಳು, ಸರ್ಕಾರ ತೆರಿಗೆ ನೀತಿ ಬರುವುದಿಲ್ಲ, ಉದ್ಯಮ ಘಟಕದ ಗುರಿಗಳು ಬರುವುದಿಲ್ಲ, ಅಷ್ಟು ಜನ ಬರೀದಿಲ್ಲ. ಅದಕ್ಕೋಸ್ಕರ ಬರೀಲಿ ಅನ್ನುವಂತ ಒಂದು ನಿರೀಕ್ಷೆ ನಂದು. ಹೌದಾ? ನನ್ನ ಮಕ್ಕಳಿಗೆ 4 ಬರೀರಿ ಅಂತ ಹೇಳಿದೆ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕನ್ನ ಒಂದು ಗರಿಷ್ಠ ಲಾಭನ ಗಳಿಸ್ಕೋಬೇಕಾದ್ರೆ ಅಗತ್ಯವಿರುವಂತ ಒಂದು ಇದು ಯಾವುದು ಷರತ್ತು ಏನಿದೆ ಅದು ನೋಡ್ರಿ. ಸೊ ಇಲ್ಲಿ 3 ಅದಾವ, 3 ಕೊಟ್ಟಿದ್ದೀನಿ. ಸೊ 2 ಆದ್ರೂ ಬರೆದ್ರೆ ಒಳ್ಳೇದು. ಹೌದಾ? ನೆಕ್ಸ್ಟ್ ನೋಡಿ. ಸೊ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಇತ್ತು, ಇದು ಸಪ್ಲೈ ಇದೆ. ಎರಡೂ ಕೂಡ ಸೇಮ್ ಇಲ್ಲಿ ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡಿದಾಗ ಇದು ಸಿಗುತ್ತೆ. ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ಕೇಳಿದ್ದೀನಿ. ಸೊ ಕಾಣದ ಕೈ ಆಡಮ್ ಸ್ಮಿತ್ ರವರ ಪ್ರಕಾರ ಇದೆಯಲ್ಲ, ಅದನ್ನ ಬರಿಬಹುದು. ಇಲ್ಲ ಅಂದ್ರೆ ನೀವು ಎರಡು ಡಿಫ್ರೆಂಟ್ ಮಾಡಿ ಬರೆದ್ರು ಸರಿ ಆಗುತ್ತೆ. ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ 4 ವಲಯಗಳು. ಉದ್ಯಮ ಇದೆ, ಹೌದಾ? ಕುಟುಂಬ ಇದೆ, ಸರ್ಕಾರ ಇದೆ ಮತ್ತು ಬಾಹ್ಯ ವಲಯ ಇರುತ್ತೆ. ಸೊ ಇವು 4 ಬರ್ದ್ರೆ ಒಳ್ಳೇದು. ನೆಕ್ಸ್ಟ್ ಸಿ ಪಾರ್ಟ್ ಅಲ್ಲಿ ನೋಡಿ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಕೇಳಿದ್ದೀನಿ. ಏನನ್ನು, ಹೇಗೆ, ಯಾರಿಗಾಗಿ ಅಂತ ಅದು. ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ ನಕ್ಷೆ ಕೇಳಿದ್ದೀನಿ. ಔದಾಸೀನ್ಯ ನಕ್ಷೆ ಕೇಳಿದ್ದೀನಿ, ಸಾರಿ. ಹೌದಾ? ನೆಕ್ಸ್ಟ್ ಬದಲಿ ಸರಕು ಪೂರಕ ಸರಕುಗಳು ಕೇಳಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇವು ಎನ್ಯುವಲ್ ಎಕ್ಸಾಮಿಗೆ ಇವೇ ಕ್ವಶನ್ಸ್ ಬರುತ್ತೆ. ತುಂಬಾ ಸಲ ರಿಪೀಟ್ ಆಗಿದೆ. ಪ್ರಾಬ್ಲಮೆಟಿಕ್ ಕೂಡ ಕೊಟ್ಟಿದ್ದೀನಿ. ಹೌದಾ? ನೋಡ್ಕೊಳ್ಳಿ. 3rd ಚಾಪ್ಟರ್ ನಲ್ಲಿ ಯಾವುದು, ಇದು 4th ನಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಚೆಂಡಿನ ಬಗ್ಗೆ ಇದೆಲ್ಲ ಡೇಟಾ ಚೇಂಜ್ ಮಾಡಿ ಈ ಸಲ ಹಂಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇದನ್ನ ಡೇಟಾ ಚೇಂಜ್ ಮಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ಇದನ್ನು ಕೂಡ ನೋಡಿ. ಇಲ್ಲಿ ಲಾಭ ಕಂಡುಹಿಡಿಬೇಕು, ಮಾರ್ಕೆಟ್ ಪ್ರೈಸ್ ಅನ್ನ ಕಂಡುಹಿಡಿಬೇಕು. ಸರಿನಾ? ಇದ್ರ ಮ್ಯಾಗೂ ಕೂಡ ಸಪರೇಟ್ ವಿಡಿಯೋ ಇದೆ, ನೋಡ್ಕೊಂಡ್ಬಿಡಿ. ಸೊ ಇದು ಹತ್ತಿಯ ಒಂದು ಮಾರುಕಟ್ಟೆ ಇದು ಇದೆಯಲ್ಲ, ಸೊ ಇಕ್ವೇಶನ್ಸ್. ಸೊ ಆರ್ ಏನ್ ಬರುತ್ತಲ್ಲ ಅದು ನೋಡ್ಕೊಳ್ಳಿ. ಇದ್ರ ಬಗ್ಗೆನೂ ಸಪರೇಟ್ ವಿಡಿಯೋ ಇದೆ. ಬೆಲೆ ಮಿತಿ, ಹೌದಾ? ಬೆಲೆ ಮಿತಿಯಾಗೂ ಕೇಳ್ತಾನೆ, ಇಲ್ಲ ಬೆಲೆ ಅಂತಸ್ತು ಅಂತ ಕೇಳ್ಬೋದು, ಯಾವ್ದಾದ್ರು ಕೇಳ್ಬೋದು. ನನಗೆ ಬೆಲೆ ಮಿತಿ ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಇದೆ ಕೊಟ್ಟಿದೆ. ನೆಕ್ಸ್ಟ್ ನೋಡಿ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವೆ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರ. ಸರಿನಾ? ತುಂಬಾ ಇಂಪಾರ್ಟೆಂಟ್ ಇದು. ಎನ್ಯುವಲ್ ಫಿಕ್ಸ್ ಹಾಕ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೋಬೇಕು. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಯಾವ ರೀತಿಯಾಗಿ ಭಿನ್ನ. ಸೊ ನೀವು ಡಿಫರೆನ್ಸ್ ಮಾಡೋದು ಬರೆದ್ರು ಸರಿ, ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆದ್ರು ಸರಿ ಆಗುತ್ತೆ. ನೆಕ್ಸ್ಟ್ ಡಿ ಒಳಗೆ ನೋಡಿ, ಔದಾಸೀನ್ಯ ವಕ್ರರೇಖೆ ಗುಣಲಕ್ಷಣ ತಗೊಂಡಿದ್ದೀನಿ. ಹೌದಾ? ಇಳಿಮುಖ ಸೀಮಂತ ತಗೊಂಡಿದ್ದಿಲ್ಲ. ಮಕ್ಕಳಿಗೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಿದ್ದೆ ನಾನು. ಹೌದಾ? ಓಕೆ. ನೆಕ್ಸ್ಟ್ ನೋಡಿ, ಆಮೇಲೆ ಇದು ಒಂದು ಪ್ರಾಬ್ಲಮ್ ಹಾಕಿದ್ದೀನಿ. ಆಕ್ಚುಲಿ 2 ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಹೌದಾ? ಸೊ ಇದನ್ನು ಕೂಡ ಪ್ರಾಬ್ಲಮ್ ಮಾಡಿ ವಿತ್ ಫಾರ್ಮುಲಾ ಬೇಕು ಅಂತ ಕೇಳಿದ್ದೀನಿ, ಮಾಡಿದ್ದಾರೆ. ಎಸ್, 3rd ಚಾಪ್ಟರ್ ನಲ್ಲಿ ಇದೆ ಪ್ರಾಬ್ಲಮ್ಸ್. ನೆಕ್ಸ್ಟ್ ಮಾರುಕಟ್ಟೆಯ ಪೂರೈಕೆ ರೇಖೆ. ಹೌದಾ? ಇದು 4ನೇ ಅಧ್ಯಾಯದಲ್ಲಿ ಬರುತ್ತೆ. S1 S2 = SM ಅಂತ. ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ಇದು ಏನಂದ್ರೆ ಉಪ್ಪಿಂದ ಸಾಲ್ಟದ ಬಗ್ಗೆ ಇದೆಲ್ಲ ಹೊಸ ಕ್ವಶನ್ಸ್. ಸೊ ಇದು ಹೋದ ವರ್ಷ ಇನ್ಕ್ಲೂಡ್ ಆಗಿದೆ, ಎನ್ಯುವಲ್ಗೂ ಕೂಡ ಬಂದಿತ್ತು. ಹಾಗಾಗಿ ಈ ಸಲ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಅಷ್ಟೇ. ಹೌದಾ? ಇದೇ ಬರುತ್ತೆ ಅಂತ ನಾನು ಹೇಳಲ್ಲ. ಸೊ ಸ್ವಲ್ಪ ಡೇಟಾನು ಕೂಡ ಚೇಂಜ್ ಆಗ್ಬೋದು, ಅದಕ್ಕೆ ನೋಡ್ಕೊಳ್ಳಿ. ಆಲ್ರೆಡಿ ಇದ್ರ ಮೇಲೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೀವು ಡಿಟೇಲ್ ನೋಡ್ಕೊಳ್ಳಿ. ಹೌದಾ? ಎಸ್. ನೆಕ್ಸ್ಟ್ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳು. ಹೌದಾ? ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಇದು ಎನ್ಯುವಲ್ಗೆ ಕೇಳ್ತಾನೆ ಥಿಯರಿಟಿಕಲ್ ಆಗಿ. ಹಾಗಾಗಿ ನನಗೆ ಅನಿಸ್ತು ಹಾಕಿದ್ದೀನಿ ಸ್ನೇಹಿತರೆ. ನಾನೇನ್ ಮಾಡಿದ್ದೀನಿ, ಚಾಪ್ಟರ್ ನಂಬರ್ 2ಗೆ 6 ಮಾರ್ಕ್ಸ್ ಹಾಕಿಲ್ಲ, ಒಂದೇ ಕೊಟ್ಟಿದ್ದೀನಿ. ಇಲ್ಲಿ ಚಾಪ್ಟರ್ ನಂಬರ್ 5 ಕೊಟ್ಟಿದ್ದೀನಿ, ಸ್ವಲ್ಪ ಬರೀಲಿ ಮಕ್ಕಳು ಅಂತೇಳಿ. ಹೌದಾ?
ಒಂದು ಪ್ರಾಬ್ಲಮ್ ಒಂದು ಥಿಯರಿ. ನೆಕ್ಸ್ಟ್ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ ನೋಡಿ ಬಾಳೆಹಣ್ಣು ಮತ್ತು ಬನಾನಾ ಮತ್ತು ಮ್ಯಾಂಗೋ ಅಂತ ತಗೊಂಡಿದ್ದೀನಿ ಕನ್ನಡ ಒಳಗ. ಸ್ವಲ್ಪ ನೋಡ್ಲಾ, ಇದು ಹಳೆ ಪ್ರಶ್ನೆನೆ, ಸ್ವಲ್ಪ ಡೇಟಾ ಮಾತ್ರ ಚೇಂಜ್ ಮಾಡ್ಕೊಟ್ಟಿದ್ದೀನಿ. ಯಾಕಂದ್ರೆ ನಾ ಈ ಪ್ರತಿ ಸಲ ಎಕ್ಸಾಮ್ ಒಳಗ ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ಬಿಡ್ತೀನಿ. ಹೌದಾ? ಸೊ ಏನ್ ಬರೀತಾರ ಅನ್ನೋದು. ಕನ್ನಡ ಮೀಡಿಯಂದವರಿಗೆ ಹೀಗೆ ಕೊಟ್ರೆ, ಸೊ ಇಂಗ್ಲಿಷ್ ಮೀಡಿಯಂದವ್ರಿಗೆ ಏನ್ ಮಾಡಿರ್ತೀನಿ, X1 X2 ಅಂತ ಕೊಟ್ಟಿರ್ತೀನಿ, A and B ಅಂತ ಕೊಟ್ಟಿರ್ತೀನಿ. ಹಾ, ಸೊ ಅವರಿಗೆ ಇವರಿಗೆ ಸೊ ಆಜು ಬಾಜು ಇದ್ರು ಸಹ ನೋಡ್ ಬರೆದ್ರು ಅವ್ರ ಆನ್ಸರ್ ತಪ್ಪಾಗ್ಬೇಕು. ಯಾಕಂದ್ರೆ ಸೊ ಯಾವಾಗ್ಲೂ ಕೂಡ ಅವರೇ ಬರಿಬೇಕು ಅನ್ನೋದು ನಿರೀಕ್ಷೆ. ಬಟ್ ಎನ್ವಲ್ ಅಲ್ಲಿ ಒಂದೇ ಪೇಪರ್ ಇರುತ್ತೆ, ತೊಂದರೆ ಇಲ್ಲ. ಹೌದಾ? ಓಕೆ. ಹಾಗಾಗಿ ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೀನಿ. ಇದಕ್ಕೆ 500 ಇನ್ಕಮ್ ಇದೆ. ಸೊ P1 ಅಂದ್ರೆ ಬಾಳೆಹಣ್ಣಿನ ಬೆಲೆ 50, ಮಾವಿನ ಹಣ್ಣಿನ ಬೆಲೆ 100. ಸರಿನಾ? ಸೊ ಅದನ್ನ ಪ್ರಾಬ್ಲಮೆಟಿಕ್ ಮಾಡ್ರಿ ಅಂತ ಕೇಳಿದೆ ನಾನು, ಮಕ್ಕಳು ಮಾಡಿದ್ದಾರೆ. ಓಕೆ. ಸೊ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ನೋಡಿ ಇಲ್ಲಿ ಈ ತರ. ಸೊ ರೆಡ್ ಕಲರ್ ಇಂದ ಅದಲ್ಲ 50, 56, 10, 14, 12.5 ಇದನ್ನ ಫೈಂಡ್ ಮಾಡಿದಾಗ ಇದು. ಸೊ ಫಾರ್ಮುಲಾ ಬರೀಲೇಬೇಕಂತ ಹೇಳಿದೀನಿ. ಬರೀಲಿ ಅಂದ್ರೆ ಒಂದು ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ಹೇಳಿದೀನಿ ಮಕ್ಕಳಿಗೆ. ಹೌದಾ? ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದೀನಿ. ಸೊ ನೆಕ್ಸ್ಟ್ 5ನೇ ಚಾಪ್ಟರ್ಗೆ ಏನಿದೆ ನೋಡ್ರಿ, QD = QS. ಹೌದಾ? ಇದನ್ನು ಸೊ ಇದನ್ನು ಕೂಡ ಡಯಾಗ್ರಾಮ್ ಹಾಕ್ಬೋದು. ಬಟ್ ಈ ಡಯಾಗ್ರಾಮ್ ಹಾಕಿದ್ರೆ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ. ಹೌದಾ? ಇಲ್ಲಿ NM ಅಂತಿದೆ ಮತ್ತೆ KL ಅಂತಿದೆಯಲ್ಲ, ಹಾಗಾಗಿ 5 ಪಾಯಿಂಟಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂದ್ರೆ ಈ ಕರೆಕ್ಟ್ ಇದೆ. ಹೌದಾ? ಸಮತೋಲನ ಬಿಂದು, ಸಮತೋಲನ ಬೆಲೆ P, ಅಲ್ಲಿ 3 ಏನ್ ಬಂದಿತ್ತಲ್ಲ ಅದು, ಸಮತೋಲನ ಪ್ರಮಾಣ ಇಲ್ಲಿ ಇತ್ತಲ್ಲ 30 ಅದು. ಹಾ, ಸೊ ಇಲ್ಲಿ 30 ಬರ್ದ್ರು ನಡೀತದ, ಇಲ್ಲಾಂದ್ರೆ ಇಲ್ಲಿ ಏನು Q ಅದಲ್ಲ Q ಅಂತ ಆಗುತ್ತೆ. ಸರಿ. ಸೊ ಅಧಿಕ ಬೇಡಿಕೆ ಅಂತಂದ್ರೆ ಯಾವ್ದು ಆಗುತ್ತೆ, ಕೆಳಗಡೆ ಇದೆ ನೋಡಿ, KLE ಅಂತ, ಈ ಏರಿಯಾ KLE ಅಧಿಕ ಬೇಡಿಕೆ, ಮತ್ತೆ NME ಏನಿದಲ್ಲ ಅಧಿಕ ಪೂರೈಕೆ. ಸೊ ಇವು 5 ಪಾಯಿಂಟಿಗೆ ಕಂಪಲ್ಸರಿ ಬರೀಲೇಬೇಕು ಸ್ನೇಹಿತರೆ ನೀವು. ಹೌದಾ? ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬರೀರಿ. ನೀವು ಬರ್ಲಿಲ್ಲ ಅಂದ್ರೆ ಬರೀ ಡಯಾಗ್ರಾಮ್ ಹಾಕಿದ್ರಿ ಅಂದ್ರೆ, ಸೊ ಇಲ್ಲೇ ನೀವು ಗುರುತಿಸಿದ್ರಿ ಅಂದ್ರೆ ಮಾರ್ಕ್ಸ್ ಗಳು ಕಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ದಯವಿಟ್ಟು ಪೇಷನ್ಸ್ ಕಳ್ಕೋಬೇಡಿ. ಸೊ ಇಲ್ಲೇ ಇರುತ್ತೆ ಆನ್ಸರ್ಸ್ ಎಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀವು ಹಾಕಿದ್ರೆ ಸರಿ ಆಗುತ್ತೆ. ಸೊ ನನ್ನ ಮಕ್ಕಳಿಗೂ ಕೂಡ ಹಾಗೆ ಹೇಳ್ತೀನಿ, ಹಾಗೆ ಬರ್ದಿದಾರ ಕೂಡ. ಹೌದಾ? ಇಷ್ಟು ನಾ ಇವತ್ತಿನ ವಿಡಿಯೋನಲ್ಲಿ ಕೊಡ್ಬೇಕು ಅನ್ಕೊಂಡಿದ್ದೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ, ತುಂಬಾ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್.